recap of 2024. Welcome back to my channel. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಕೆಲಸ ಜಾಸ್ತಿ ಆಗಿದ್ದರಿಂದ ವ್ಲಾಗ್ಸ್ ಮಾಡೋಕ್ಕಾಗಲಿಲ್ಲ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ 2024 ರೀಕ್ಯಾಪ್. ತುಂಬಾ ಚಾಲೆಂಜಿಂಗ್ ಆಗಿದೆ. ಎಷ್ಟೊಂದು ಟಾಸ್ಕ್ಗಳಿದೆ ಮಾಡಬೇಕಾಗಿರೋದು. ಅಮ್ಮನ ಬ್ಲೆಸ್ಸಿಂಗಿಂದ ಸ್ಟಾರ್ಟ್ ಮಾಡಿದೆ. ಇಲ್ಲಿಗೆ ಹೋದರೆ ನನಗೆ ಅದೆಷ್ಟು ಖುಷಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಅದು ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಮತ್ತು ಫೆಬಲ್ಲಿ ನನ್ನ ಲಾಸ್ಟ್ ವರ್ಕಿಂಗ್ ಡೇ ಇರುತ್ತೆ ಕ್ಯಾಬ್ ಜಮಿನಿಯಲ್ಲಿ. ಅದು ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡು ಜಾಯ್ನ್ ಆಗಿದ್ದ ಕಂಪ್ನಿ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಅಲ್ಲಿ ನಾನು ತುಂಬಾ ಕಲ್ತ್ಕೊಂಡೆ. ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ರು. ಎವ್ರಿ ಎಂಡ್ ಆ್ಯಸ್ ಅ ನ್ಯೂ ಬಿಗಿನಿಂಗ್ ಅಂತಾರಲ್ಲ, ಅದಕ್ಕೆ ಕೆರಿಯರ್ ಪ್ರೋಗ್ರೆಸ್ಗೋಸ್ಕರ ನಾನು ಚೇಂಜ್ ಮಾಡಬೇಕಾಯ್ತು. ನಾನು ಆಫರ್ ಅಲ್ಲೇ ಇನ್ ಹ್ಯಾಂಡ್ ಇರೋದ್ರಿಂದ ನಾನು ನೆಕ್ಸ್ಟ್ 2 ಡೇಸಲ್ಲೇ ಜಾಯ್ನ್ ಆಗಬೇಕಾಗಿತ್ತು. ಬಟ್ ಇಟ್ ವಾಸ್ ಹೆವಿ ಟು ಲೀವ್ ಅ ಸಿ ಜಿ. ತುಂಬ ಒಳ್ಳೆ ಮೆಮೊರೀಸ್ ಕೊಟ್ಟಿದೆ. ಲೈಫಲ್ಲಿ ಒಂದು ಸ್ಟೇಟಸ್ ಅನ್ನೋದು ಕೊಟ್ಟಿದೆ. ಅದೆಲ್ಲ ಸಿ ಜಿಯಿಂದನೇ. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದ್ಯಾಟ್. ಅದಾದಮೇಲೆ ನನಗೆ ಹೊಸ ಕಂಪ್ನಿಯಲ್ಲಿ ಜಾಯ್ನಿಂಗ್ ಇತ್ತು ಫೆಬ್ಬಲ್ಲಿ. ಮತ್ತು ನನ್ನ ಬರ್ಡೇ ಇತ್ತು. ಸೊ ಕಂಪ್ಲೀಟ್ ಫೆಬ್ ವಾಸ್ ಫುಲ್ಲಿ ಫಿಲ್ಡ್ ವಿತ್ ಜಾಯ್. ಬಿಸಿಯೆಸ್ಟ್ ಮಂತ್ ಐ ಕ್ಯಾನ್ ಸೇ. ಸಿಸ್ಟರ್ ಮ್ಯಾರೇಜ್ ಇರೋದ್ರಿಂದ ಎಲ್ಲದು ಒಟ್ಟಿಗೆ ಬಂದಿತ್ತು. ಅಲ್ಲಿ ಹೊಸ ಕಂಪ್ನಿ ಜಾಯಿನ್ ಆಗಿರೋದ್ರಿಂದ ಅಲ್ಲೂ ವರ್ಕ್ ಲೋಡು ಇತ್ತು. ಸೊ ಇಟ್ ವಾಸ್ ಹೆವಿ ಟು ಮ್ಯಾನೇಜ್ ಎವ್ರಿಥಿಂಗ್. ಮಾರ್ಚಲ್ಲಿ ನನ್ನ ಸಿಸ್ಟರ್ ಮ್ಯಾರೇಜ್ ಇರೋದ್ರಿಂದ ನಂಗೆ ಹೊಸ ಕಂಪ್ನಿ ಜಾಯ್ನ್ ಆಗಿದೆ. ನಂಗೆ ಲೀವ್ ಸಿಗಲಿಲ್ಲ. ಸೊ ಐ ಹ್ಯಾವ್ ಟು ಮ್ಯಾನೇಜ್ ವಿದೌಟ್ ಟೇಕಿಂಗ್ ಎನಿ ಲೀವ್ಸ್. ದ್ಯಾಟ್ ವಾಸ್ ಚಾಲೆಂಜಿಂಗ್ ಫಾರ್ ಮೀ. ಆ್ಯಂಡ್ somehow it went well. Everything went well. ಎಲ್ಲ ಕ್ಲಿಪ್ಪಿಂಗ್ ಹಾಕೋಕ್ಕಾಗ್ತಾಯಿಲ್ಲ. ಸೊ ಐ ಹ್ಯಾಡ್ ಸೆಲೆಕ್ಟೆಡ್ ಫ್ಯೂ. ಎಲ್ಲದೂ ತುಂಬ ಚೆನ್ನಾಗಿ ಹೋಗ್ತಾಯಿತ್ತು. ಬಟ್ ಮ್ಯಾನೇಜಿಂಗ್ ವರ್ಕ್ ಲೋಡ್ ವಾಸ್ ಟು ಮಚ್ ಹೆಕ್ಟಿಕ್ ಫಾರ್ ಮೀ. ವೀಕ್ಲಿ 2 days ಆಫೀಸಿಗೆ ಟ್ರಾವೆಲ್ ಮಾಡಬೇಕಾಗಿತ್ತು. ನಂಗೆ ಆಲ್ಮೋಸ್ಟ್ 4 to 5 hours ಜರ್ನಿ ಆಗ್ತಿತ್ತು. ಮತ್ತೆ ಲಾಗಿನ್ ಆಗಬೇಕಾಗಿತ್ತು. ನಂದು 2:30 ಶಿಫ್ಟ್ ಆಗಿರೋದ್ರಿಂದ. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್. So I was trying to match the level of the work which was given to me. ಸೊ ಅಟ್ ಲಾಸ್ಟ್ ಡಿಸೈಡ್ ಮಾಡಿದೆ, ಇದು ಇಷ್ಟೊಂದು ಪ್ರೆಷರ್ ತೊಗೊಂಡು ನನಗೆ ವರ್ಕ್ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ. ಸೊ ಐ ಸ್ಟಾರ್ಟೆಡ್ ಲುಕ್ಕಿಂಗ್ ಔಟ್ ಫಾರ್ ಅ ಜಾಬ್ ಚೇಂಜ್. ಜಾಬ್ ಆಫರ್ ಎಲ್ಲ ಸಿಕ್ತು. ಸೊ ಐ ವಾಸ್ ಆನ್ ಕ್ಲೌಡ್ 9. ಅದೇ ಖುಷಿಗೆ ನಾನು ತುಂಬ ಚೆನ್ನಾಗಿ ಲಕ್ಷ್ಮೀ ಹಬ್ಬ ಮಾಡಿದೆ. ಎಲ್ಲದು ಸ್ಟಾರ್ಟಿಂಗ್ ಟು ಎಂಡ್ ನಾನೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಮಾಡಿದೆ. ದ್ಯಾಟ್ ವಾಸ್ ನೆಕ್ಸ್ಟ್ ಲೆವೆಲ್ ಹ್ಯಾಪಿನೆಸ್ ವಿಚ್ ಐ ಎಂಜಾಯ್ಡ್. ಸೊ ಈ ಪ್ರೋಸೆಸ್ಸಲ್ಲಿ ಈ ಗ್ಯಾಪಲ್ಲಿ ತುಂಬಾ ಆಯಿತು. ಸೊ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ಇನ್ ದ ನೆಕ್ಸ್ಟ್ ವ್ಲಾಗ್ ಹೆಂಗಾಯಿತು. ಅಲ್ಲಿ ಆಫರ್ ಸಿಕ್ಕಿದ್ದಕ್ಕೆ ಏನಕ್ಕೆ ನಾನು ಜಾಯ್ನ್ ಆಗಲಿಲ್ಲ, ಮತ್ತು ಏನಕ್ಕೆ ಬೇರೆ ಕಂಪ್ನಿ ಜಾಯ್ನ್ ಆದೆ, ಯಾವ ಕಂಪ್ನೀಲಿ ಇಷ್ಟೊಂದೆಲ್ಲ ಫೇಸ್ ಮಾಡಿದೆ, ಅದೆಲ್ಲ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾನು ನಿಮಗೆಲ್ಲರಿಗೂ ಅಪ್ಡೇಟ್ ಮಾಡ್ತೀನಿ. ಸೊ ಇಟ್ ವಾಸ್ ಎ ನ್ಯೂ ಸ್ಟಾರ್ಟ್ ಆಫ್ಟರ್ 20 days ಆಫ್ ವೇಟಿಂಗ್. ಸೊ ನನ್ನ ಹೊಸ ಕಂಪ್ನಿಯಲ್ಲಿ ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಸಿಕ್ತು. ಸೊ ಈ ಇಯರಲ್ಲಿ ನಾನು 2 ಕಂಪ್ನಿ ಚೇಂಜ್ ಮಾಡ್ತಿದ್ದೆ. 2 ಅಲ್ಲ 3ನೇ ಕಂಪ್ನಿ ಜಾಯ್ನ್ ಆಗಿದ್ದು. ತುಂಬಾ ಖುಷಿ ಇದೆ. ಬಟ್ ಅಷ್ಟೇ ಅನುಭವಿಸಿದ್ದೀನಿ ತುಂಬಾ ವರ್ಕ್ ಲೋಡಿಂದ. ಇಟ್ ವಾಸ್ ಆನ್ ಹ್ಯಾಪಿ ಎಂಡಿಂಗ್ ಇನ್ ದ 2024 ವಿಚ್ ಐ ಕ್ಯಾನ್ ಸೇ. ನಾವು ಅಂದ್ಕೊಂಡಿದ್ದು ಏನೂ ಆಗೋಲ್ಲ, ದೇವರೇ ನಮಗೆ ಅಂತ ಇನ್ನೊಂದೇ ಬರೆದಿಟ್ಟಿರ್ತಾನೆ. ಅದನ್ನು ಯಾರಿಂದನೂ ಚೇಂಜ್ ಮಾಡೋದಕ್ಕಾಗಲ್ಲ ಅಂತ ಈ ಪ್ರೋಸೆಸ್ ಎಲ್ಲ ನೋಡಿದ್ಮೇಲೆ ನನಗೆ. ಸೊ ನಾನು ಎಲ್ರಿಗೂ ಹೇಳೋದು ಇಷ್ಟೇ, ಇವತ್ತು ನಮ್ಮ ದಿನ ಚೆನ್ನಾಗಿಲ್ಲ ಅಂದ್ಬಿಟ್ಟು ನಾವು ಇಡೀ ಲೈಫೇ ಆಗಲಿ ಇಡೀ ಇಯರೇ ಆಗಲಿ ಚೆನ್ನಾಗಿಲ್ಲ ಅಂತ ಏನಿಲ್ಲ. ಚಾಲೆಂಜಸ್ ಇರುತ್ತೆ. ಸೊ ವಿ ಶುಡ್ ಮೂವ್ ಆನ್ ಅಷ್ಟೇ. ಯಾವಾಗಲೇ ಆಗಲಿ ನಾವು ನೆಡ್ಕೊಂಡು ಹೋಗ್ತಾಯಿದ್ರೆ ಯಾವುದನ್ನ ಒಂದು ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ದಟ್ಸ್ ಹೌ ದ ಲೈಫ್ ಗೋಸ್ ಆನ್. ಯಾವತ್ತೂ ನಿಂತ್ಕೊಂಡಿದ್ದ ಜಾಗದಲ್ಲಿ ನಿಂತ್ಕೊಬೇಡಿ. ಏನು ಆಪರ್ಚುನಿಟೀಸ್ನ ನಿಮ್ಗೆ ಗ್ರ್ಯಾಬ್ ಮಾಡೋದಕ್ಕಾಗಲ್ಲ. ಟ್ರೈ ಟು ಮೂವ್. ಈಚೆ ತುಂಬಾ ಆಪರ್ಚುನಿಟೀಸ್ ಇದೆ. ಬಟ್ ಯಾವಾಗ ಹೆಂಗೆ ಗ್ರ್ಯಾಬ್ ಮಾಡ್ಕೊಳ್ಬೇಕಂತ ನಮಗೆ ಗೊತ್ತಿದ್ರೆ ಸಾಕು. ನಮಗೆ ಆ ಸ್ಕಿಲ್ಸ್ ಅಪ್ಡೇಟಾಗಿ ನಾವು ಕಲ್ತ್ಕೊಂಡು ಹೋಗ್ತಾಯಿದ್ದೆ, ನಮ್ಮನ್ನು ನಾವು ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಒಂದಲ್ಲ ಒಂದು ಆಪರ್ಚುನಿಟಿ ನಮಗೆ ಸಿಗುತ್ತೆ ಅನ್ನೋ ನಂಬಿಕೆ. ಇದು 8th ಇಯರ್ ಕಂಪ್ಲೀಟ್ ಮಾಡಿದ್ದಕ್ಕೆ ನಾನು ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಿದ್ದು ರಿಂಗು. ಸೊ
ಸೆಟಲ್ಮೆಂಟ್ ಬಂತಲ್ವ, ಸೊ ಐ ಥಾಟ್ ಟು ಇನ್ವೆಸ್ಟ್ ಇನ್ ಸೇವಿಂಗ್ಸ್. ಅದಾದಮೇಲೆ ದೀಪಾವಳಿ ಬಂತು. ದೀಪಾವಳಿ ವಾಸ್ ನಾಟ್ ದ್ಯಾಟ್ ಗ್ರೇಟ್. ಹಬ್ಬ ಮಾಡೋದಕ್ಕೆ ಇಷ್ಟ ಇರಲಿಲ್ಲ, ಬಟ್ ಸಮ್ಹೌ ಮಾಡಬೇಕಲ್ಲ. ತುಂಬ ಎಂಜಾಯ್ ಮಾಡ್ತಾಯಿದ್ದೆ ನಾನು ಚಿಕ್ಕ ಹುಡುಗಿಯಲ್ಲಿ. ದೀಪಾವಳಿ ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೆ ಪಟಾಕಿ ಎಲ್ಲ ಹೊಡ್ಕೊಂಡು ಆಟ ಆಡ್ಕೊಂಡು ಆ ಫೇಸ್ ಮತ್ತೆ ಬರಲ್ಲ ಲೈಫಲ್ಲಿ ಅಂತ ಅಂದ್ಕೊಳ್ತೀವಿ. ಹಬ್ಬ ಎಲ್ಲ ಆಯಿತು, ವರ್ಕು ಚೆನ್ನಾಗಿ ಹೋಗ್ತಾಯಿತ್ತು. ಸೊ ಅದಾದಮೇಲೆ ನನ್ನ ಬೇಕಿಂಗ್ ಮೇಲೆ ಇಂಟ್ರೆಸ್ಟ್ ಬಂತು. ಹೇಗೂ ವರ್ಕ್ ಫ್ರಮ್ ಹೋಮ್ ಸಿಕ್ಕಿದೆ ಅಲ್ವಾ, ನನಗೆ 2:30 ಲಾಗಿನ್ ಇತ್ತು. ಸೊ ಆ ಟೈಮಿಂಗ್ ಯಾಕೆ ವೇಸ್ಟ್ ಮಾಡಲಿ ಅಂದ್ಬಿಟ್ಟು ಇದಕ್ಕೆ ಯೂಸ್ ಮಾಡಿಕೊಂಡೆ. ಅದನ್ನು ಇದಕ್ಕೆ ಯೂಸ್ ಮಾಡಿಕೊಂಡೆ. ಅದಾದಮೇಲೆ ಮಂತ್ರಾಲಯಕ್ಕೆ ಹೋಗಿದ್ದೆ. ರಾಯರು ನಮ್ಮ ಜೊತೆ ಇದ್ದಾರೆ ಅಂತ ತುಂಬ ಥರ ಪ್ರೂವ್ ಮಾಡ್ತಾರೆ ಅಂತ ಕೇಳಿದ್ದೆ, ಬಟ್ ಅದನ್ನು ನಾನು ಅನುಭವಿಸಿದೆ, ಅದನ್ನು ಫೀಲ್ ಮಾಡಿಕೊಂಡೆ. ಅದೊಂಥರ ನಂಗೆ ಖುಷಿ ಆಯಿತು. ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳಿಕೊಂಡೆ. ಇದು ತುಂಬ ವರ್ಷದ ಕನಸಾಗಿರೋದ್ರಿಂದ ನಾನು ಕಲ್ತ್ಕೊಂಡಿದ್ದು ಇನ್ನೂ ತುಂಬಾ ಖುಷಿ ಆಯಿತು. ನಾನು ಪ್ರತಿ ಸಲ ಬೇಕ್ ಮಾಡಬೇಕಾದ್ರೆ ಸಿಗೋ ಹ್ಯಾಪಿನೆಸ್ಸು ತುಂಬ ಜಾಸ್ತಿನೇ ಇರುತ್ತೆ. ಅದಾದಮೇಲೆ ನಾನು ಮಾಡಿದ್ದನ್ನ ಟೇಸ್ಟ್ ಮಾಡಿಬಿಟ್ಟು ರಿವ್ಯೂ ಕೊಡು ಇಲ್ಲಿ ತುಂಬ ಜನ ಇದ್ದಾರೆ. ಸೊ ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ಬಿಲೀವಿಂಗ್ ಮೀ. ಸೊ ಇದು ನನ್ನ ಗೋಲ್ ಅಂತಲೇ ಇತ್ತು. 2024 ನಾನು ಬೇಕಿಂಗ್ ಕಲ್ತ್ಕೊಬೇಕಾಗಿತ್ತು ಅಂತ. ಸೊ ಸಮ್ಹೌ ಐ ಫಿನಿಶ್ ದ್ಯಾಟ್. ಆಲ್ಮೋಸ್ಟ್ 1.5 ಮಂತು ನಾನು ಲಾಗಿನ್ ಆಗೋಕ್ಕಿಂತ ಮುಂಚೆ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಬರ್ಬೇಕಾಗಿತ್ತು, ಮತ್ತು ಲಾಗಿನ್ ಆಗಬೇಕಾಗಿತ್ತು. ಸೊ ಮ್ಯಾನೇಜಿಂಗ್ ಬೋತ್ ವಾಸ್ ಸೋ ಡಿಫಿಕಲ್ಟ್. ಅದಾದಮೇಲೆ 5 days ಲೀವ್ ತೊಗೊಂಡು ಕೋರ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾಯಿತು. ಸೊ ಇಟ್ ವಾಸ್ ಎ ಗ್ರೇಟ್ ಲರ್ನಿಂಗ್, ಐ ಕ್ಯಾನ್ ಸೇ. ಅಷ್ಟು ದಿನದ ಟೈಮ್ ಸ್ಪೆಂಡ್ ಮಾಡಿದ್ದು ಲರ್ನಿಂಗಲ್ಲಿ ಇಟ್ ಈಸ್ ವರ್ತ್. ಯಾವುದೇ ಕಾರಣಕ್ಕೂ ನಿಮ್ಗೆ ಕಲಿಬೇಕಂತ ಇಂಟ್ರೆಸ್ಟ್ ಇದ್ದರೆ ಕಲ್ತ್ಕೊಳ್ಳಿ. ವಾಸ್ ಸೆಟ್ ಅ ಬೌಂಡ್ರಿ ಟು ಎನಿಥಿಂಗ್. ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್. ಲರ್ನಿಂಗ್ ಹ್ಯಾಸ್ ನೋ ಏಜ್ ಲಿಮಿಟ್. ಅದು ತುಂಬಾ ಸತ್ಯ. ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ. ಏನಾದರೂ ಇಷ್ಟ ಇದ್ದರೆ ಬೇಕಿಂಗ್ ಎಕ್ಸ್ಪರಿಮೆಂಟ್ ಮಾಡ್ಕೊಂಡು ಹೋದರೆ ನಾವು ಕಲಿಯೋದಕ್ಕೆ ಸಮುದ್ರದಷ್ಟು ಇರುತ್ತೆ. ಅದನ್ನೇ ನಾನು ಕಲ್ತ್ಕೊಂಡಿದ್ದು. ಅದಾದಮೇಲೆ ನ್ಯೂ ಇಯರ್ಗೆ ಸ್ವಲ್ಪ ಕೇಕೆಲ್ಲ ಬೇಕ್ ಮಾಡಿದೆ, ಎಲ್ರಿಗೂ ಕೊಟ್ಟು ಖುಷಿಪಟ್ಟೆ. ನಮ್ಗೆ ಇಷ್ಟವಾಗಿದ್ದವ್ರಿಗೆ ಬೇಕ್ ಮಾಡಿಬಿಟ್ಟು ಅವ್ರಿಗೆ ಕೊಡೋದ್ರಲ್ಲಿ ನೆಕ್ಸ್ಟ್ ಲೆವೆಲ್ ಹ್ಯಾಪಿನೆಸ್ ಇರುತ್ತೆ ಅಂತಲೇ ಹೇಳ್ಬೋದು. ಐ ಫೆಲ್ಟ್ ದಟ್ ಫೀಲಿಂಗ್ ವಾಸ್ ಗ್ರೇಟ್. ಈ ಸಲ ಅದನ್ನೇನೋ ಜಾಸ್ತಿ ಕಲ್ತ್ಬಿಟ್ಟು ಇಂಪ್ರೂವ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಪ್ಲೀಸ್ ಡೂ ಫಾಲೋ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.